ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಇಪಿಎಫ್ಒ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಕೇಂದ್ರದ ಮತ್ತು ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಕನಿಷ್ಠ ಪಿಂಚಣಿ ಮಾಸಿಕ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ EPS 95 ಕನಿಷ್ಠ ಪಿಂಚಣಿ 7,500ಕ್ಕೆ ಹೆಚ್ಚಳ ಮಾಡಬೇಕು ಎನ್ನುವಂತಹ ಬಹುದಿನಗಳ ಬೇಡಿಕೆ ಏನಾಗಿತ್ತು. ಸೊ ಈ ಒಂದು ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವತಿಯಿಂದ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಒಟ್ಟಾರೆಯಾಗಿ EPFO ಮೂಲಕ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕಾಯ್ತಾ ಇರುವಂತಹ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದ್ದು, EPFO ಮೂಲಕ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ. ಅದರ ಜೊತೆಗೆ EPFO 3.0 ಹೊಸ ಪೋರ್ಟಲ್ಗೆ ಸಂಬಂಧಪಟ್ಟಂತೆ ಡಿಜಿಟಲ್ ಕ್ರಾಂತಿಯಲ್ಲಿ ಕೂಡ ಈಗಾಗಲೇ EPFO ಗ್ರಾಹಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ. EPFO 3.0 ಲಾಂಚ್ ಮಾಡಲಾಗಿದ್ದು, ಸೊ ಇದರಿಂದ EPS ಗ್ರಾಹಕರಿಗೆ PF ಹಣ ಕಟ್ತಾ ಇರುವಂತಹ ಗ್ರಾಹಕರಿಗಾಗಿರ್ಬೋದು, ಪಿಂಚಣಿಯನ್ನ ಪಡಿತಾ ಇರುವಂತವ್ರಿಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ನೌಕರಾಗಿರ್ಬೋದು ಅಥವಾ KSRTC ನೌಕರರಾಗಿರ್ಬೋದು ಸ್ನೇಹಿತರೆ, ಎಲ್ಲರಿಗೂ ಕೂಡ ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಲಿದ್ದು, ಸೊ ಹಾಗಾದ್ರೆ ಏನೆಲ್ಲ ಹೊಸ ಬದಲಾವಣೆಗಳನ್ನ ಮಾಡಲಾಗಿದೆ, EPFO 3.0 ನಲ್ಲಿ ಏನೆಲ್ಲ ಹೊಸ ಬದಲಾವಣೆ ಮಾಡಲಾಗಿದೆ, ಸೊ ಯಾವೆಲ್ಲ ಹೊಸ ನಿಯಮಾವಳಿಗಳಿದಾವೆ, ಅದರ ಜೊತೆಗೆ ಹಣ ಹಿಂಪಡೆಯಲಿಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬದಲಾವಣೆಯನ್ನ ಮಾಡಲಾಗಿದ್ದು, ಇದರಿಂದ PF ಗ್ರಾಹಕರಿಗೆ ಸೊ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಏನೆಲ್ಲ ಅಪ್ಡೇಟ್ ಗಳನ್ನ ಮಾಡಿದರೆ, ಸೊ ಏನೆಲ್ಲ ಕೆಲಸ ಕಾರ್ಯಗಳನ್ನ ಕೂಡ ತಾವು ಮಾಡಬೇಕಾಗುತ್ತೆ, ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದ ಮೂಲಕ ಇನ್ಫಾರ್ಮೇಶನ್ ಅನ್ನ ಹಂಚ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ. ಅದರ ಜೊತೆಗೆ ಬಹುದಿನಗಳ ಬೇಡಿಕೆಯಾಗಿರುವಂತಹ EPS 95 ಕನಿಷ್ಠ ಮಾಸಿಕ ಪಿಂಚಣಿ 7,500ಕ್ಕೆ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ನಿರ್ಧಾರಗಳ ಬಗ್ಗೆ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಹಾಗಾದ್ರೆ ಏನೆಲ್ಲ ಬದಲಾವಣೆಗಳನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ, ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಬೇಕು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ EPFO 3.0 ಗೆ ಸಂಬಂಧಪಟ್ಟಂತಹ ಮಹತ್ವದ ಬದಲಾವಣೆಗಳನ್ನ ಮಾಡಿರೋ ಬಗ್ಗೆ ಮೊದಲು ತಮಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ. ನಂತರ EPS 95 ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ತಮಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗಾಗಲೇ ಈ ಹಿಂದೆನೂ ಕೂಡ ನಿರಂತರವಾಗಿ EPFO ಮೂಲಕ EPFO ಗ್ರಾಹಕರು ತಮ್ಮ ಒಂದು ಹಣದ ಮೊತ್ತವನ್ನ ಜಮಾ ಮಾಡೋದಾಗಿರ್ಬೋದು, ಹಣ ಹಿಂಪಡೆಯೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಏನು ಅವರ ಒಂದು EPFO ಆಫೀಸಿಗೆ ಹೋಗೋದ್ರ ಮೂಲಕ ಗಂಟೆಗಟ್ಟಲೆ ಕ್ಯೂ ನಿಲ್ಲೋದ್ರ ಮೂಲಕ ಇದರ ಒಂದು ಲಾಭವನ್ನ ಪಡಿಬೇಕಾಗುತ್ತೆ. ಅದರವನ್ನು ತಡೆಗಟ್ಟುವಂತಹ ಹಿನ್ನೆಲೆಯಲ್ಲಿ EPFO ಗ್ರಾಹಕರಿಗೆ ಸಹಾಯ ಮಾಡುವಂತಹ ಹಿನ್ನೆಲೆಯಲ್ಲಿ ಅವರ ಒಂದು ಡಿಜಿಟಲೀಕರಣ ಕ್ರಾಂತಿಗೆ ಮುಂದಾಗಿರುವಂತಹ EPFO 3.0 ಪ್ಲಾಟ್ಫಾರ್ಮ್ ಅನ್ನ ಈಗಾಗಲೇ ಲಾಂಚ್ ಮಾಡಲಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇದೇ ಜುಲೈ ತಿಂಗಳಿನಲ್ಲಿ ಕೂಡ ಇದನ್ನ ಆರಂಭ ಮಾಡಿದ್ದು, EPFO 3.0 ಡಿಜಿಟಲೀಕರಣ ಕ್ರಾಂತಿಯಿಂದಾಗಿ ಇನ್ನು ಮುಂದೆ PF ಗ್ರಾಹಕರಿಗೆ ಹಣವನ್ನ ಕಟ್ಟೋದಾಗಿರ್ಬೋದು, ಹಣವನ್ನ ಹಿಂಪಡೆಯೋದಾಗಿರ್ಬೋದು ಬಹಳಷ್ಟು ಸುಲಭವಾಗಲಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ತಾವು UPI ಮೂಲಕ ಆಗಿರ್ಬೋದು, ATM ಮೂಲಕ ಆಗಿರ್ಬೋದು PF ಹಣವನ್ನ ವಿತ್ಡ್ರಾ ಮಾಡುವಂತಹ ಅವಕಾಶವನ್ನ ಇನ್ನು ಈ PF ಗ್ರಾಹಕರಿಗೆ ನೀಡಲಾಗಿದೆ ಸ್ನೇಹಿತರೆ. EPFO ಮೂಲಕ PF ಗ್ರಾಹಕರಿಗೆ ಸುವರ್ಣಾವಕಾಶ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. UPI ಮೂಲಕ ಮತ್ತು UPI ಪೇಮೆಂಟ್ ಮೂಲಕ ಹಾಗೂ ATM ಮೂಲಕ ತಾವು ಹಣವನ್ನ ಹಿಂಪಡೆಯಬಹುದಾಗಿದೆ ಸ್ನೇಹಿತರೆ. ತಮ್ಮ ಒಂದು ಆಧಾರ್ ಕಾರ್ಡ್ಗೆ EPFO ಲಾಗಿನ್ ಅನ್ನ ತಾವು KYC ಅನ್ನ ಮಾಡಿಸೋದ್ರ ಮೂಲಕ ತಮ್ಮ ಬ್ಯಾಂಕ್ ಖಾತೆಗೂ ಕೂಡ ತಾವು EPFO ಅಕೌಂಟ್ ನ KYC ಅನ್ನ ಮಾಡಿಸೋದ್ರ ಮೂಲಕ ತಾವು ಇದರ ಒಂದು ಲಾಭವನ್ನ ಪಡ್ಕೋಬಹುದಾಗಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಇದರ ಒಂದು ಸಹಾಯದಿಂದ ತಾವು ಹೊಸ ನಿಯಮಾನುಸಾರ ಅರ್ಹತೆಗೆ ಅನುಗುಣವಾಗಿ ಏನು ಹೊಸ ನಿಯಮ ಏನಿದೆ ಅದರ ಜೊತೆಗೆ ಅಗತ್ಯ ಹಾಗೂ ಅರ್ಹ ಫಲಾನುಭವಿಗಳಿಗೆ ಕನಿಷ್ಠ ಏನು 75% ವರೆಗೆ ತಮ್ಮ ಎಷ್ಟು ಹಣ ಏನು EPFO ಪೋರ್ಟಲ್ ನಲ್ಲಿ ಇದೆ ಅದರ ಒಂದು 75% ಹಣವನ್ನು ತಾವು ಹಿಂಪಡೆಯುವಂತಹ ಅವಕಾಶವನ್ನ ಕೂಡ ಈಗ ಕೇಂದ್ರ ಸರ್ಕಾರ ನೀಡಿದೆ ಸ್ನೇಹಿತರೆ. ಒಟ್ಟಾರೆಯಾಗಿ PF ಗ್ರಾಹಕರಿಗೆ ತಮ್ಮ ಒಂದು ಅವಶ್ಯಕತೆಗೆ ತಕ್ಕಂತೆ ಹಣವನ್ನ ಹಿಂಪಡೆಯಬೇಕು ಎನ್ನುವಂತಹ ಯೋಚನೆ ಬಂದಂತಹ ಸಂದರ್ಭದಲ್ಲಿ ತಾವು ಕನಿಷ್ಠ 75% ಹಣವನ್ನ ತಮ್ಮ ಒಂದು
ಖಾತೆಯಲ್ಲಿರುವಂತಹ ಶೇಕಡ ಹಣದಲ್ಲಿ ಸುಮಾರು 75% ಹಣವನ್ನ ಹಿಂಪಡೆಯುವಂತಹ ಅವಕಾಶವನ್ನ ಕೊಡಲಾಗಿದೆ ಸ್ನೇಹಿತರೆ. ಅದರ ಜೊತೆಗೆ ಒಂದಷ್ಟು ಹೊಸ ನಿಯಮಾವಳಿಯನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಕಡ್ಡಾಯವಾಗಿ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ನೆರವಾಗುವಂತಹ ನಿಟ್ಟಿನಲ್ಲಿ ಕನಿಷ್ಠ PF ಖಾತೆಯಲ್ಲಿ 25% ಹಣವನ್ನು ತಾವು ಕಡ್ಡಾಯವಾಗಿ ಇಡಬೇಕಾಗುತ್ತೆ. ಅದನ್ನ ತಾವು ರಿಟೈರ್ಮೆಂಟ್ ಸಂದರ್ಭದಲ್ಲಿ ಪಡೆಯಬೇಕಾಗುತ್ತೆ ಎನ್ನುವಂತಹ ಹೊಸ ನಿಯಮಾವಳಿಗಳನ್ನ ಕೂಡ ಮಾಡಿದರೆ ಸ್ನೇಹಿತರೆ. ಆಧಾರ್ ಕಾರ್ಡ್ ಬೇಸ್ಡ್ OTP ಮೂಲಕ ತಾವು ಈ ಒಂದು ಹಣವನ್ನ ಹಿಂಪಡೆಯುವಂತಹ ಅವಕಾಶವನ್ನ ಈಗ ನೀಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದ್ದು, ಒಟ್ಟಾರೆಯಾಗಿ ಇದರಿಂದ PF ಗ್ರಾಹಕರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಲಿದೆ ಸ್ನೇಹಿತರೆ. ಅದರ ಜೊತೆಗೆ ತಮ್ಮ ಒಂದು ಹಣದ ಬ್ಯಾಲೆನ್ಸ್ ಚೆಕ್ ಮಾಡೋದಾಗಿರ್ಬೋದು, EPF ಗೆ ಸಂಬಂಧಪಟ್ಟಂತೆ PF ಅಕೌಂಟ್ ನಲ್ಲಿರುವಂತಹ ಬ್ಯಾಲೆನ್ಸ್ ಅನ್ನ ಕೂಡ ತಾವು ತಮ್ಮ ಒಂದು ಉಮಂಗ್ ಆಪ್ ನಲ್ಲೇ ತಾವು ಅದನ್ನ ಚೆಕ್ ಮಾಡ್ಕೋಬಹುದು. ಒಟ್ಟಾರೆಯಾಗಿ EPFO 3.0 ಇಂದ PF ಗ್ರಾಹಕರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಅದರ ಜೊತೆಗೆ ಬಹುದಿನಗಳ ಬೇಡಿಕೆಯಾಗಿರುವಂತಹ EPS 95 ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಕೂಡ ನಿರಂತರವಾಗಿ ಈಗಾಗಲೇ PF ಗ್ರಾಹಕರು ಮತ್ತು ಪಿಂಚಣಿದಾರರು ನಿವೃತ್ತ ಪಿಂಚಣಿದಾರರು ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡೋದ್ರ ಮೂಲಕ, ಮನವಿಯನ್ನ ಮಾಡೋದ್ರ ಮೂಲಕ ಏನು ಅನೇಕ ರಾಜ್ಯಾದ್ಯಂತ ಆಗಿರ್ಬೋದು, ದೇಶಾದ್ಯಂತನೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಏನು ಈಗಾಗಲೇ ಕೋರ್ಟ್ ಆದೇಶದ ಮೇರೆಗೆ ಕನಿಷ್ಠ ಮಾಸಿಕ ಪಿಂಚಣಿ ಪ್ರಸಕ್ತ ನೀಡ್ತಾ ಇರುವುದು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ 1,000 ನೀಡ್ತಾ ಇದ್ರೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ 2,000ದಿಂದ ಹಿಡ್ಕೊಂಡು 3,000ದವರೆಗೂ ಕೂಡ ಕನಿಷ್ಠ ಪಿಂಚಣಿಯನ್ನ ನೀಡ್ತಾ ಇದ್ದಾರೆ. ಬಟ್ ಅದನ್ನ ಏಕೀಕರಣ ಮಾಡೋದ್ರ ಮೂಲಕ ಕನಿಷ್ಠ ಮಾಸಿಕ ಪಿಂಚಣಿಯನ್ನ 7,500ಕ್ಕೆ ಹೆಚ್ಚಳ ಮಾಡಬೇಕು ಎನ್ನುವಂತಹ ಏನು ಬಹುದಿನಗಳ ಬೇಡಿಕೆಯಾಗಿತ್ತು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಳೆದ ವಾರ ಅಷ್ಟೇ ಸಭೆ ಕೂಡ ನಡೆದಿದ್ದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು EPF ಅಧಿಕಾರಿಗಳ ನಡುವೆ ಕೂಡ ಸಭೆ ನಡೆದಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಬರುವಂತಹ ಮುಂಗಾರು ಅಧಿವೇಶನದಲ್ಲಿ ಅದರ ಬಗ್ಗೆ ಚರ್ಚೆಯನ್ನ ಮಾಡೋದ್ರ ಮೂಲಕ ಅಂತಿಮವಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೇವೆ ಎನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಒಟ್ಟಾರೆಯಾಗಿ EPFO ಮೂಲಕ PF ಹಣ ಕಟ್ಟೋದಾಗಿರ್ಬೋದು, ಅದರ ಜೊತೆಗೆ PF ಪಿಂಚಣಿಯನ್ನ ಪಡಿತಾ ಇರುವಂತಹ ಪಿಂಚಣಿ ಗ್ರಾಹಕರಿಗೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಮುಂಬರುವಂತಹ ಏನು ಕೇಂದ್ರದ ಮುಂಗಾರು ಅಧಿವೇಶನ ಕೂಡ ಪ್ರಾರಂಭವಾಗಲಿದೆ. ಇನ್ನೊಂದು ಸುಮಾರು ಅದು ವಾರದ ಅಥವಾ 10 ದಿನಗಳಲ್ಲಿ ಮುಂಗಾರು ಅಧಿವೇಶನ ಕೂಡ ಕೇಂದ್ರದಲ್ಲಿ ಪ್ರಾರಂಭವಾಗಲಿದ್ದು, ಸೊ ಈ ಒಂದು ಮುಂಗಾರು ಅಧಿವೇಶನದಲ್ಲಿ ಬಹಳ ಪ್ರಮುಖವಾಗಿ EPFO ಗ್ರಾಹಕರಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ನಿವೃತ್ತ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಡಿಕೆಗಳಿದಾವೆ, ಏನು ಉಚಿತವಾದಂತಹ ಈ ಒಂದು ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂತೆ ಉಚಿತ ಆರೋಗ್ಯ ತಪಾಸಣೆಗೂ ಕೂಡ ಪ್ರತಿಯೊಂದು ಏನು ಹಾಸ್ಪಿಟಲ್ಗಳಲ್ಲಿ ದೇಶದ ಮೂಲೆಯಲ್ಲಿ ಪ್ರತಿಷ್ಠಿತ ಹಾಸ್ಪಿಟಲ್ಗಳಲ್ಲಿ ಉಚಿತವಾದಂತಹ ತಪಾಸಣೆಗೆ ಅನುಕೂಲ ಮಾಡಿಕೊಡಬೇಕು ಎನ್ನುವಂತಹ ಮನವಿಯನ್ನ ಕೂಡ ಈಗಾಗಲೇ ಆಯಾ ಒಂದು ನಿವೃತ್ತ ಪಿಂಚಣಿದಾರರು ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದು ಅನೇಕ ಯೋಜನೆಗಳಿದಾವೆ. ಬಟ್ ಏನು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಮಹತ್ವದ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಇದೆ ಎನ್ನುವಂತಹ ಮಾಹಿತಿಗಳು ಕೇಳಿಬರ್ತಾ ಇದಾವೆ. ಒಟ್ಟಾರೆಯಾಗಿ ವೇಟ್ ಮಾಡೋಣ, ಅದ್ರ ಬಗ್ಗೆ ಮತ್ತೆ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ನಿರಂತರವಾಗಿ ಮಾಹಿತಿಯನ್ನ ಕೂಡ ತಿಳಿಸ್ತಾ ಇರ್ತೇನೆ. ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಮಾಹಿತಿ ಇರೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.